ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ತುಂಬ ಯೂಸ್ಫುಲ್ ಆಗುವಂತಹ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರೆಮಿಡಿ, ಹೋಮ್ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಹೇರ್ ಅಂತೂ ತುಂಬ ಕೂದಲು ತುಂಬಾ ಉದುರ್ತೈತೆ ಮತ್ತು ತುಂಬ ಮುಂದೆ ಎಲ್ಲ ಬೋಲಾದಂಗೆ ಆಗುತ್ತೆ. ಅದಕ್ಕೆ ಅಂತಲೇ ಜಸ್ಟ್ ಈ ಥರ ಮಾಡಿದ್ರೆ ಸಾಕು. ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ, 1-2 ಸ್ಪೂನು, ಮತ್ತು ಹರಳೆಣ್ಣೆ ತಗೊಂಡಿದ್ದೀನಿ. ಹರಳೆಣ್ಣೆಯಿಂದ ಕೂದಲು ದಪ್ಪ ಆಗುತ್ತೆ ಮತ್ತು ಕೂದಲು ಉದುರೋ ಜಾಗ ಕೂಡ ಮತ್ತೆ ಕೂದಲು ಬೆಳೆಯುತ್ತೆ ಮತ್ತು ಉದ್ದನೂ ಕೂಡ ಬೆಳೆಯುತ್ತೆ. ಜಸ್ಟ್ ನಾವು ಕೂದಲು ಎಣ್ಣೆ ಕಾಯಿಸಿ ತುಂಬ ಕಾಯಿಸೋಕೆ ಹೋಗ್ಬಾರ್ದು. ಬೆಚ್ಚಗಿದ್ರೆ ಸಾಕು. ಬೆಚ್ಚನೆ ಎಣ್ಣೆನೇ ತಲೆಗೆ ಹಾಕಬೇಕು. ಉಗುರು ಬೆಚ್ಚನಾಗಿ ಇರಬೇಕಾದ್ರೆ ತಲೆಗೆ ಅಪ್ಲೈ ಮಾಡಿದ್ರೆ ಅದು ಕೂಡ ತುಂಬಾ ನಮಗೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ತುಂಬ ಉದ್ದವಾಗೂ ಬೆಳೆಯುತ್ತೆ ಮತ್ತು ಕೂದಲು ಉದುರಿರೋ ಜಾಗದಲ್ಲೂ ಮತ್ತೆ ಬೆಳೆಯುತ್ತೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ನಮ್ಮ ಫೇಸ್ ಪ್ಯಾಕ್ಗೆ ಈ ರೀತಿ ಫೇಸ್ ಪ್ಯಾಕ್ ಮಾಡೋದ್ರಿಂದ ತುಂಬ ನಮ್ಮ ಮುಖ ಗ್ಲೋಯಿಂಗ್ ಬರುತ್ತೆ ಮತ್ತು ವೈಟ್ನಿಂಗ್ ಕೂಡ ಆಗುತ್ತೆ. ಇಲ್ಲಿ ಕಾಫಿ ಪುಡಿ, ಅರಿಶಿನ, ಮೊಸರು ಮತ್ತು ಜೇನುತುಪ್ಪ ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿಬಿಟ್ಟು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿ ಒಂದು 1/4 ಗಂಟೆ 20 ನಿಮಿಷ ಬಿಟ್ಟು ಮುಖ ತೊಳೆಯೋದ್ರಿಂದ ತುಂಬಾ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ. ತುಂಬ ಚೆನ್ನಾಗೂ ಇರುತ್ತೆ ಮತ್ತು ನಮ್ಮ ಸುತ್ತ ಬ್ಲ್ಯಾಕ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಅರಿಶಿನ ಸೇರಿಸಿರೋದ್ರಿಂದ ಮುಖದಲ್ಲಿರೋ ಏರ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಅಂದರೆ ಕೂದಲೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಜೇನುತುಪ್ಪ ಸೇರಿಸೋದ್ರಿಂದ ನಮ್ಮ ಮುಖ ಚರ್ಮ ಟೈಟ್ ಆಗುತ್ತೆ. ಮತ್ತು ಮೊಸರು ಮತ್ತು ಕಾಫಿ ಪುಡಿ ಇರೋದ್ರಿಂದ ಅದು ಗ್ಲೋಯಿಂಗು ಮತ್ತು ವೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ನೀವು ವಾರದಲ್ಲಿ 2 ದಿನ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಒದ್ದೆ ಬಟ್ಟೆ ಮಾಡ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿದೆ ಅಂತ. ನೋಡಿ, ನನ್ನ ಕಿವಿಗೂ ಮತ್ತು ಮುಖಕ್ಕೆ ಎಷ್ಟು ವ್ಯತ್ಯಾಸ ಇದೆಯಲ್ಲ, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು ಇಲ್ಲಿ ವ್ಯಾಸ್ಲಿನ್ ತಗೊಂಡಿದ್ದೀನಿ. ಇದು ವ್ಯಾಸ್ಲಿನ್ನ ನಾವು ಡಬಲ್ ಬಾಯ್ಲಿಂಗ್ ಮಾಡ್ಕೋಬೇಕು. ಡಬಲ್ ಬಾಯ್ಲಿಂಗ್ ಮಾಡಿ ಕರಗಿಸ್ಕೋಬೇಕು. ಇದು ಏನಕ್ಕೆ ಅಂತಂದರೆ ನಮ್ಮ ಐಬ್ರೋ ದಟ್ಟಾಗಿ ಬೆಳಿಬೇಕು, ಅಂದರೆ ಮಂದಕ್ಕೆ ಕಪ್ಪಾಗಿ ಬೆಳಿಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿ ನಾನು ವ್ಯಾಸ್ಲಿನ್ ತಗೊಂಡಿದ್ದೀನಿ. ವ್ಯಾಸ್ಲಿನ್ ಡಬಲ್ ಬಾಯ್ಲಿಂಗ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ, ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ವಾರ ಇಟ್ಕೊಂಡು ಕೂಡ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ನಾವು ಅಪ್ಲೈ ಮಾಡ್ಬೋದು. ಡೈಲಿ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಐಬ್ರೋಸ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗಿರುತ್ತೆ. ನಮ್ಮ ಫೇಸ್ಗೆ ಯಾವ ಶೇಪ್ ಬೇಕಾದರೂ ನಾವು ಐಬ್ರೋ ಮಾಡಿಸ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಇಲ್ಲಿ ನೋಡಿ, ನಾನು ಇದು ಕರಗಿಸ್ತಾ ಇದ್ದೀನಿ, ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಮತ್ತು ವಿಟಮಿನ್ ಕ್ಯಾಪ್ಸಲ್ ಹಾಕೋತಾ ಇದ್ದೀನಿ ಒಂದು. ನಾನು ನಿಮಗೋಸ್ಕರ ತೋರ್ಸೋಕ್ಕೆ ಅಂತ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ. ಅದಕ್ಕೋಸ್ಕರ ನಿಮಗೋಸ್ಕರ ಈ ರೀತಿ ಮತ್ತೆ ಮಾಡ್ತಾಯಿದ್ದೀನಿ. ಇಲ್ಲಿ ಹರಳೆಣ್ಣೆ ತಗೊಂಡಿದ್ದೀನಿ. ಹರಳೆಣ್ಣೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇದು ಹಾಗೆ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಈ ಥರ ಇದ್ರ ಜೊತೆ ಕೂಡ ಅಪ್ಲೈ ಮಾಡ್ಬೇಕು. ತುಂಬಾ ರಿಸಲ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಡ ಹರಳೆಣ್ಣೆ ಅಂತಂದರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಡಬಲ್ ಬಾಯ್ಲಿಂಗ್ ಆದಮೇಲೆ ಈ ರೀತಿ ಆಗುತ್ತೆ. ನಾವು ಈಚೆ ಇಟ್ಟಿದ ತಕ್ಷಣ ಅದು ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಅಂತಲೇ ನಾವು ಒಂದು ಬಾಕ್ಸ್ಗೆ ಹಾಕಿಡೋದ್ರಿಂದ, ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಇಟ್ಟು ಡೈಲಿ ನಾವು ಈ ರೀತಿ ಐಬ್ರೋಗೆ ಅಪ್ಲೈ ಮಾಡ್ತಾ ಬಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ. ಈ ರೀತಿ ಮೂಗು ಮೇಲೆಲ್ಲ ಬ್ಲ್ಯಾಕ್ ಹೇರ್ಸ್ ಥರ ಬೀಳ್ಕೊಬಿಟ್ಟಿರುತ್ತಲ್ವ, ಅದಕ್ಕೆ ಅಂತಲೇ ಇಲ್ಲಿ ನಾನು ಮನೆ ಮದ್ದು ಮಾಡ್ತಾಯಿದ್ದೀನಿ. ಮನೆ ರೆಮಿಡಿ ಏನಂತಂದರೆ ವ್ಯಾಸ್ಲಿನ್ ತಗೋಬೇಕು. ಸ್ವಲ್ಪ ವ್ಯಾಸ್ಲಿನ್ ಅದು ಹಂಗೆ ಕರಗ್ಸೋದೇನು ಡಬಲ್ ಬಾಯ್ಲಿಂಗ್ ಮಾಡಬಾರ್ದು. ಹಂಗೆ ವ್ಯಾಸ್ಲಿನ್ ತಗೊಂಡು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಮತ್ತು ಕೋಕೋನಟ್ ಆಯಿಲ್ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ವ್ಯಾಸ್ಲಿನು ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ, ಅದು ಸಕ್ಕರೆ ಅಂತೂ ಕರಗಲ್ಲ, ಆದ್ರೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಐತಲ್ಲ ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಇದು ಕೂಡ 20 ನಿಮಿಷ ಬಿಡಬೇಕು. ಅದು ಟೈಟ್ ಆದಂಗೆ ಆಗುತ್ತೆ. ಆಗ ಅದು ರಿಮೂವ್ ಮಾಡಿದ್ರೆ ನಮಗೆಲ್ಲನೂ ರಿಮೂವ್ ಆಗಿರುತ್ತೆ. ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗಿರುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ವಾರದಲ್ಲಿ 2 ದಿನ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಅಪ್ಲೈ ಮಾಡಬೇಕು. ಮೂಗೆಲ್ಲ ಅಪ್ಲೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಗರ್ಲ್ಸ್ ಮತ್ತು ಬಾಯ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್.
ಈ ರೀತಿ ಬ್ಲ್ಯಾಕ್ ಏರ್ಸ್ ಇರೋ ಡೈಲಿ ಕೂಡ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.